ನಮಸ್ಕಾರ. ನಿನ್ನೆ ನನ್ನ ಭಗವದ್ಗೀತಾ ತರಗತಿಯಲ್ಲಿ ಒಬ್ಬರು ವಿದ್ಯಾರ್ಥಿನಿ ಇದ್ದಾರೆ. ಅವರು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದರು. ಅಕ್ಕ, ಕ್ಷಮೆ ಮಾಡಿದರೆ ಯಾರದ್ದಾದರೂ ಕರ್ಮಗಳು ಕಡಿಮೆ ಆಗ್ತದಾ ಅಂತ. ಅಂದರೆ ನಮಗೆ ಯಾರಾದರೂ ಮೋಸ ಮಾಡಿರ್ತಾರೆ, ಅಂಥವರನ್ನು ನಾವು ಕ್ಷಮಿಸಿಬಿಟ್ರೆ ಅವರಿಗೆ ಆ ಕರ್ಮಫಲ ಅಂತ ಹೇಳುವಂಥದ್ದು ಇಲ್ವಾ ಅಂತ. ಈ ಬಗ್ಗೆ ನನಗಿದು ತುಂಬ ಒಳ್ಳೆಯ ಪ್ರಶ್ನೆ ಅಂತ ಅನಿಸಿತು. ಈ ಬಗ್ಗೆ ನಾವಿವತ್ತು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ, ಇದರ ವಿಚಾರ ಮಾಡುವ. ಇವತ್ತು ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ವ್ಯಕ್ತಿಗಳು ಬರ್ತಾರೆ. ಅವರನ್ನು ನಾವು ತುಂಬ ನಂಬಿರ್ತೇವೆ, ತುಂಬ ಪ್ರೀತಿಸ್ತೇವೆ. ಆದರೆ ಅವರು ನಮ್ಮ ಮನಸ್ಸಿಗೆ ನೋವು ಮಾಡ್ತಾರೆ, ಅವರಿಂದ ನಮಗೆ ನಂಬಿಕೆ ದ್ರೋಹ ಆಗ್ತದೆ. ಕೆಲವು ಸಮಯ ನಂತರ ನಾವು ಅವರನ್ನು ಕ್ಷಮಿಸ್ತೇವೆ, ಆದರೆ ಅವರು ಮಾಡಿದಂತಹ, ಅವರು ನಮಗೆ ಕೊಟ್ಟಂತಹ ನೋವಿಗೆ ಅವರಿಗೆ ಅದಕ್ಕೆ ಯಾವುದೇ ಕರ್ಮಫಲ ಇಲ್ವಾ? ಅಥವಾ ದೇವರು ಅವರನ್ನು ಕ್ಷಮಿಸಿ ಬಿಡ್ತಾರಾ? ನಾವು ಕ್ಷಮೆ ಮಾಡಿದರೆ ದೇವರು ಅವನನ್ನು ಕ್ಷಮಿಸಿ ಬಿಟ್ಟಾನ? ಅವನ ಆ ಪಾಪ ಕೃತ್ಯಕ್ಕೆ, ಅವರು ಮಾಡಿದಂತಹ ಆ ಒಂದು ಕೆಟ್ಟ ಕೆಲಸಕ್ಕೆ, ಆ ಒಂದು ಯಾವುದೋ ಒಂದು ಜೀವ ತುಂಬ ಕಷ್ಟಪಟ್ಟಿತಲ್ಲ, ಆ ಕಷ್ಟಕ್ಕೆ ಅವರಿಗೆ ಯಾವುದೇ ಫಲ ಇಲ್ವಾ? ಅದನ್ನು ದೇವರು ಕ್ಷಮಿಸಿ ಬಿಡ್ತಾನ ಅಂತ ಹೇಳುವಂಥದ್ದು ಅವರ ಪ್ರಶ್ನೆಯಾಗಿತ್ತು. ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ, ಕ್ಷಮೆ ಅಂತ ಹೇಳಿದರೆ ಏನು ಅಂತ ಹೇಳುವಂಥದ್ದಕ್ಕೆ ನಾವೊಂದು ಹೊಸತಾದ ಅರ್ಥವನ್ನೇ ನಾವು ಕಂಡುಕೊಳ್ಬೋದು. ಕ್ಷಮಿಸುವುದು ಅಂತ ಹೇಳಿದರೆ ಏನು? ನಿಜವಾಗಿ ನಾವು ನಮಗೇನೋ ತುಂಬ ದ್ರೋಹ ಮಾಡಿದಂತಹ ವ್ಯಕ್ತಿಯನ್ನು ನಾವು ಕ್ಷಮಿಸಿ ಬಿಡ್ತೇವೆ. ಸ್ವಲ್ಪ ಸಮಯ ಕಳೆದ ಮೇಲೆ ನಮಗೆ ಆ ದುಃಖ ಮರೆಯಾಗ್ಬೋದು, ನಾವು ಕ್ಷಮಿಸ್ಬೋದು. ನಾವು ಕ್ಷಮಿಸುವುದು ಅಂತ ಹೇಳಿದರೆ ನಾವು ಅವನ ಹತ್ರ ಮೊದಲಿನ ಹಾಗೆ ಇರ್ತೇವೆ ಅಂತ ಅರ್ಥ ಅಲ್ಲ. ಮೊದಲಿನ ರೀತಿಯಲ್ಲೇ ನಾವು ಪ್ರೀತಿಯಿಂದ ವ್ಯವಹರಿಸುವುದು, ಅವನ ಹತ್ರ ಹೋಗಿ ಅವನ ಜೊತೆ ಕೂತ್ಕೊಂಡು ಊಟ ಮಾಡ್ತೇವೆ. ಅವನು ಮಾಡಿದ ಎಲ್ಲ ಕಷ್ಟಗಳನ್ನು, ನಮಗೆ ಕೊಟ್ಟ ಕಷ್ಟಗಳನ್ನು, ಪಾಪಗಳನ್ನು, ನೋವುಗಳನ್ನು ಎಲ್ಲ ಮರೆತು ಬಿಡ್ತೇವೆ ಅಂತ ಅರ್ಥ ಅಲ್ಲ. ಕ್ಷಮೆ ಅಂತ ಹೇಳಿದರೆ ದ್ವೇಷದ ಬಂಧನದಿಂದ ನಾವು ಹೊರಗೆ ಬರುವುದು, ದ್ವೇಷವನ್ನು ನಾವು ಮಾಡದೇ ಇರುವಂಥದ್ದು, ಇದು ಕ್ಷಮೆ. ಈ ದ್ವೇಷ ಏನು ಉಂಟಲ್ವಾ, ಇದು ಯಾವಾಗಲೂ ಕೂಡ ಮೊದಲು ನಮ್ಮನ್ನು ಸುಡುತ್ತದೆ, ಆ ನಂತರ ಇನ್ನೊಬ್ಬನನ್ನು ಸುಡುತ್ತದೆ. ಆದ ಕಾರಣ ಮೊದಲಿಗೆ ನಾವು ಕ್ಷಮೆ ಮಾಡಬೇಕು ಅಂತ ಗೀತೆಯಲ್ಲಿ ಭಗವಂತನೂ ಕೂಡ ಹೇಳ್ತಾನೆ. ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಅಂದರೆ ತೇಜಸ್ಸು, ಕ್ಷಮೆ, ಧೃತಿ, ಶೌಚ ಇದೆಲ್ಲವೂ ಕೂಡ ಸಾತ್ವಿಕ ಗುಣ ಯಾರಲ್ಲಿ ಇರ್ತದೋ ಅಂಥವನ್ನ ಲಕ್ಷಣಗಳು ಅಂತ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ. ಹಾಗಾಗಿ ಕ್ಷಮೆ, ಯಾರಲ್ಲಿಯೂ ಕೂಡ ದ್ವೇಷ ಇಲ್ಲದೆ ಇರುವಂಥದ್ದು, ಈ ಸ್ವಭಾವವನ್ನು ನಾವೆಲ್ಲರೂ ಕೂಡ ರೂಢಿಸಿಕೊಳ್ಬೇಕು ಅಂತ ಇದರ ಅರ್ಥ. ಅಂದರೆ ಈ ಕ್ಷಮಾಗುಣವನ್ನು ನಮ್ಮಲ್ಲಿ ನಾವು ಬೆಳೆಸಿಕೊಳ್ಬೇಕು. ಕ್ಷಮಾಗುಣ ಅಂತ ಹೇಳಿದರೆ ದ್ವೇಷವನ್ನು ಬಿಟ್ಟು ಬಿಡುವುದು ಅಂತ ಹೇಳುವಂಥದ್ದು. ನಾವು ಮಹಾಭಾರತವನ್ನು ನೋಡಿದರೆ ಶಿಶುಪಾಲ ಅಂತ ಹೇಳಿ ಶ್ರೀಕೃಷ್ಣನಿಗೊಬ್ಬ ಅತ್ತೆಯ ಮಗ ಇರ್ತಾನೆ. ಆ ಕಥೆ ನಮಗೆಲ್ಲರಿಗೂ ಗೊತ್ತೂ ಇರ್ಬೋದು. ಈ ಪಾಂಡವರ ಚಿಕ್ಕಮ್ಮನ ಮಗ ಈ ಶಿಶುಪಾಲ, ಕೃಷ್ಣನಿಗೆ ಅತ್ತೆಯ ಮಗ, ಸೋದರತ್ತೆಯ ಮಗ. ಅವನು ಹುಟ್ಟುವಾಗಲೇ ಅವನಿಗೆ ಲೆಕ್ಕಕ್ಕಿಂತ ಹೆಚ್ಚು ಅಂಗಾಂಗಗಳಿರ್ತದೆ. ಅವನಿಗೆ 4 ಭುಜಗಳಿರ್ತದೆ, 3 ಕಣ್ಣುಗಳಿರ್ತದೆ. ಆವಾಗ ಶರೀರವಾಣಿ ಆಗ್ತದೆ. ಅವನ ಅಮ್ಮ ಶ್ರುತಶ್ರವೆ ಅಂತ, ಅವಳು ಅಳುತ್ತಾಳೆ, ಅಯ್ಯೋ ನನ್ನ ಮಗು ಹೀಗೆಲ್ಲ ವಿಕಾರವಾಗಿ ಹುಟ್ಟಿದೆ ಅಲ್ಲ ಅಂತ. ಆವಾಗ ಅಶರೀರವಾಣಿ ಒಂದಾಗ್ತದಂತೆ, ನೀನು ದುಃಖಿಸಬೇಡ, ನಿನ್ನ ಮಗುವನ್ನು ಯಾರೆಲ್ಲ ನೋಡಲಿಕ್ಕೆ ಬರ್ತಾರೋ ಅವರೆಲ್ಲರ ಕೈಗೆ ಕೊಡು. ಯಾರು ಈ ಮಗುವನ್ನು ಎತ್ತಿಕೊಳ್ಳುವಾಗ ಅವರ ಹೆಚ್ಚಿದ್ದಂತಹ ಅವನ ಅಂಗಾಂಗಗಳು ಮಾಯವಾಗ್ತದೆ. ಆದರೆ ಯಾರ ಕೈಯಲ್ಲಿ ಅವನು ಇರುವಾಗ ಆ ಅಂಗಾಂಗಗಳು ಮಾಯವಾಗ್ತದೆ ನೋಡಿ, ಅವನಿಂದಲೇ ಇವನಿಗೆ ಮರಣ ಬರ್ತದೆ ಅಂತ ಒಂದು ಅಶರೀರವಾಣಿ ಆಗ್ತದೆ. ಈಗ ಯಾರೆಲ್ಲ ಬರ್ತಾರೋ ಅವರೆಲ್ಲರ ಕೈಯಲ್ಲಿ ಈ ಮಗುವನ್ನು ಕೊಡ್ತಾಳೆ ಶ್ರುತಶ್ರವೆ. ಒಂದು ದಿವಸ ಕೃಷ್ಣ ಬಲರಾಮರು ಕೂಡ ಅತ್ತೆಯ ಮಗುವನ್ನು ನೋಡಲಿಕ್ಕೆ ಅಂತ ಬರ್ತಾರೆ. ಆಗ ಕೃಷ್ಣನ ಕೈಯಲ್ಲಿ ಈ ಶಿಶುಪಾಲನನ್ನು ಕೊಡುವಾಗ ಆ ಹೆಚ್ಚಿದ್ದಂತಹ ಕೈಗಳು, ಕಾಲುಗಳು, ಕಣ್ಣು ಇದೆಲ್ಲ ಹೋಗ್ತದೆ. ಆವಾಗ ಅವಳು ಹೇಳ್ತಾಳೆ, ನನ್ನ ಮಗು ಮೊದಲಿನ ಹಾಗೆ ಆಯಿತು, ನನ್ನ ಮಗು ಸರಿ ಆಯಿತು, ಆದರೆ ನಿನ್ನಿಂದಲೇ ಇವನಿಗೆ ಮರಣ ಅಂತ ಅಶರೀರವಾಣಿಯಾಗಿದೆ. ನೀನು ಎತ್ತಿಕೊಂಡಿದ್ದಿ, ಯಾರು ಎತ್ತಿಕೊಂಡಾಗ ಆ ಹೆಚ್ಚಾಗಿದ್ದಂಥ ಅಂಗಾಂಗಗಳು ಹೋಗ್ತದೋ ಅವನೇ ಇವನನ್ನು ಕೊಲ್ತಾನೆ ಅಂತ. ಆದರೆ ನೀನು ಇವನನ್ನು ಕ್ಷಮೆ ಮಾಡಬೇಕು ಅಂತ, ಇವನನ್ನು ನೀನು ಸಾಯಿಸಬಾರದು. ಆಗ ಕೃಷ್ಣ ಹೇಳ್ತಾನೆ, ಕಾಯ್ತೇನೆ, ಎಲ್ಲಿವರೆಗೆ ಕಾಯ್ತೇನೆ? ಅವನು 100 ತಪ್ಪುಗಳನ್ನು ಮಾಡುವಲ್ಲಿವರೆಗೆ ನಾನು ಕ್ಷಮಿಸ್ತೇನೆ. ಆದರೆ ಯಾವಾಗ 101ನೇ ತಪ್ಪು ಮಾಡ್ತಾನೋ ಮತ್ತೆ ಕ್ಷಮಿಸುವುದಿಲ್ಲ ಅಂತ. ಕ್ಷಮೆಗೂ ಕೂಡ ಒಂದು ಕಾಲ, ಇಂತಿಷ್ಟೇ ಕಾಲ ಅಂತ ದೇವರಿಡ್ತಾನೆ. ಶಿಶುಪಾಲ ಕೃಷ್ಣ ದ್ವೇಷಿಯಾಗಿಯೇ ಬೆಳೀತಾನೆ. ಕೃಷ್ಣನನ್ನು ನೆರಳು ಕಂಡರೂ ಆಗುವುದಿಲ್ಲ ಅವನಿಗೆ. ಆ ರೀತಿ ಕೃಷ್ಣನನ್ನು ದೂರ್ತಾ, ಕೆಟ್ಟ ಕೆಲಸಗಳನ್ನು ಮಾಡ್ತಾ, ಎಲ್ಲ ಕಡೆಯಲ್ಲಿ ಕ್ರೌರ್ಯ ಹಿಂಸೆಗಳನ್ನು ಮಾಡ್ತಾ ಹೀಗೇ ಬೆಳೀತಾ ಹೋಗ್ತಾನೆ ಶಿಶುಪಾಲ. ಅವನ 100 ತಪ್ಪನ್ನು ಕ್ಷಮಿಸ್ತಾನೆ. ಆದರೆ ಯಾವಾಗ ಧರ್ಮರಾಯನ ರಾಜಸೂಯ ಯಾಗದಲ್ಲಿ ಕೆಟ್ಟದಾಗಿ ಕೃಷ್ಣನ ಬಗ್ಗೆಯೂ ದ್ರೌಪದಿಯ ಬಗ್ಗೆಯೂ ಮಾತಾಡ್ತಾನೋ ಆವಾಗ ಅಲ್ಲಿ ಕ್ಷಮೆ ಇಲ್ಲ. ಕೃಷ್ಣನ ಸುದರ್ಶನ ಚಕ್ರ ಅವನ ತಲೆಯನ್ನು
ತಲೆಯನ್ನು ಕತ್ತರಿಸಿ ಬಿಡ್ತದೆ. ಕ್ಷಮೆಯೂ ಕೂಡ ಒಂದು ಹಂತಕ್ಕೆ ಮಾತ್ರ. ಮಾಡಿದಂತಹ ಕರ್ಮ ಯಾವುದೂ ಕೂಡ ಫಲ ಕೊಡದೆ ಹೋಗುವುದಿಲ್ಲ. ಕ್ಷಮೆ ಉಂಟು ಒಂದು ಕಾಲಕ್ಕೆ, ಆದರೆ ದೇವರು ಶಾಶ್ವತವಾಗಿ ಮಾಡಿದಂತಹ ದೊಡ್ಡ ತಪ್ಪನ್ನು ಯಾವತ್ತೂ ಕ್ಷಮಿಸುವುದಿಲ್ಲ. ಕರ್ಮಫಲ ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ ಅಂತ ಹೇಳುವಂಥದ್ದು ಈ ಶಿಶುಪಾಲನ ಕಥೆಯಿಂದ ನಾವು ತಿಳ್ಕೊಳ್ಬೋದು. ಅಷ್ಟು ಕಾಲ ಕ್ಷಮಿಸಿದ ನೋಡಿ ದೇವರು. ಇವತ್ತು ನಾಳೆ ಆಗ್ತಾನ, ನಾಳ್ದು ಆಗ್ತಾನ, ಬದಲಾಗ್ತಾನ ಇಲ್ಲ. ಹಾಗಿದ್ದಾಗ ಅವನು ಮಾಡಿದ ಇಷ್ಟೋ ಕೆಟ್ಟ ಕೆಲಸಗಳಿಗೆ ಅವನಿಗೆ ಫಲ ಸಿಗಲೇಬೇಕಲ್ವಾ? ಕೊನೆಗೆ ಅವನಿಗೆ ಶಿರಚ್ಛೇದನ ಆಯಿತು. ಇದರ ಮೂಲ ನೋಡಿದರೂ ಇದೇ ಕಥೆ ಬರ್ತದೆ. ಅವರು ಜಯವಿಜಯರು, ವೈಕುಂಠದ ದ್ವಾರಪಾಲಕರು, ಜಯವಿಜಯರು. ಸನಕಾದಿಗಳಿಂದ ಶಾಪ ಬಂದಿರ್ತದೆ ಅವರಿಗೆ, ನೀವು ಭೂಮಿಯಲ್ಲಿ 3 ಬಾರಿ ರಾಕ್ಷಸರಾಗಿ ಹುಟ್ಟಬೇಕು ಅಂತ ಹೇಳಿಕೊಂಡು. ಹಾಗೆ ಈ ಭೂಮಿಯಲ್ಲಿ ಬಂದದ್ದು ಶಿಶುಪಾಲ ದಂತವಕ್ತ್ರನೂ ಕೂಡ. ಅಲ್ಲಿ ಸನಕಾದಿಗಳನ್ನು ತಡೆದು ಸನಕಾದಿಗಳಿಂದ ಶಾಪ ಪಡ್ಕೊಂಡು ಆ ಕರ್ಮದ ಫಲವನ್ನು ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಒಮ್ಮೆಗೆ ಸನಕಾದಿಗಳು ಕ್ಷಮಿಸಿದ್ರೂ ಕೂಡ ಮಾಡಿದ ಕರ್ಮದ ಫಲ ಉಂಟಲ್ವಾ, ಅದು ಎಲ್ಲಿಗೂ ಹೋಗುವುದಿಲ್ಲ. ಕರ್ಮ ಫಲವನ್ನು ನಾವು ಅನುಭವಿಸಬೇಕಾಗ್ತದೆ. ಕ್ಷಮೆ ಮಾಡ್ಬೋದು, ಆದರೆ ಮಾಡಿದ್ದೆಲ್ಲಿ ಹೋಗ್ತದೆ? ಆ ನೋವು, ಆ ದುಃಖ ಯಾವುದು ಪಟ್ಟಿರ್ತದಲ್ಲ ನಮ್ಮಿಂದಾಗಿ ಎದುರಿಗಿದ್ದಂತಹ ಜೀವ, ಅದು ಎಷ್ಟು ತೀವ್ರತೆ ಇತ್ತು ಅಂತ ಹೇಳುವಂಥದ್ರ ಮೇಲೆ ನಾವು ಅನುಭವಿಸುವಂತಹ ಕಷ್ಟಗಳು ತೀರ್ಮಾನ ಆಗ್ತದೆ. ಇನ್ನೊಂದು ಕತೆ ಅಂಬರೀಷ ಮಹಾರಾಜನದ್ದು ಕೂಡ ನಾವು ನೋಡಬೇಕು. ಅಂಬರೀಷ ಮಹಾರಾಜ ಏಕಾದಶಿ ವ್ರತವನ್ನೆಲ್ಲ ತಾನು ಬಹಳ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಬರ್ತಿದ್ದಂತಹ ಅಂಬರೀಷ ಮಹಾರಾಜ ದೈವಭಕ್ತಿ ಇದ್ದಂಥವನು, ಮಹಾವಿಷ್ಣುವನ್ನು ತುಂಬ ಪೂಜಿಸ್ತಾ ಇದ್ದವನು, ಪ್ರೀತಿಸ್ತಾ ಇದ್ದವನು. ದೇವರೂ ಕೂಡ ಇವನ ತಪಸ್ಸಿಗೆ ಮೆಚ್ಚಿ ತನ್ನ ಸುದರ್ಶನ ಚಕ್ರವನ್ನೇ ಅಂಬರೀಷನ ಹತ್ರ ಕೊಟ್ಟಿದ್ರಂತೆ. ಒಂದು ಬಾರಿ ದೂರ್ವಾಸ ಮಹರ್ಷಿಗಳು ಬಂದವರು ಅಂಬರೀಷನಿಗೆ ಅಪಚಾರ ಮಾಡ್ತಾರೆ. ಆವಾಗ ಅವರು ಅಂಬರೀಷ ಕ್ಷಮೆ ಕೊಡ್ತಾನೆ ಅವರಿಗೆ, ಆದರೆ ಒಳಗಿದ್ದಂತಹ ಸುದರ್ಶನ ಚಕ್ರ ಅವರನ್ನು ಅಟ್ಟಿಸಿಕೊಂಡು ಹೋಗ್ತದೆ. ಯಾಕೆ? ಅಂಬರೀಷನಿಗೆ ತೊಂದರೆ ಕೊಟ್ಟರು, ಅಪಚಾರ ಮಾಡಿದ್ರು ಈ ದೂರ್ವಾಸ ಮಹರ್ಷಿಗಳು ಅಂತ. ಸುದರ್ಶನ ಚಕ್ರ ಓಡಿಸಿಕೊಂಡು ಬರುವಾಗ ನೇರವಾಗಿ ಹೋಗಿ ದೂರ್ವಾಸ ಮಹರ್ಷಿಗಳು ಮಹಾವಿಷ್ಣುವಿಗೆ ಶರಣಾಗ್ತಾರೆ. ಸುದರ್ಶನ ಚಕ್ರ ಅಟ್ಟಿಸಿಕೊಂಡು ಬರ್ತಾ ಉಂಟು, ನನ್ನನ್ನು ಕಾಪಾಡಿ ಅಂತ. ಆಗ ಮಹಾವಿಷ್ಣು ಹೇಳ್ತಾನಂತೆ, ನೀನು ತೊಂದರೆ ಕೊಟ್ಟದ್ದು ಯಾರಿಗೆ? ಅಂಬರೀಷನಿಗೆ. ಹೋಗಿ ಅವನಲ್ಲೇ ಕ್ಷಮೆಯನ್ನು ಕೇಳು, ಅವನು ಕ್ಷಮಿಸಿದ್ರೆ ನೀನು ಇದರಿಂದ ಪಾರಾಗಬಹುದು ಅಂತ. ನೇರವಾಗಿ ಬಂದು ದೂರ್ವಾಸ ಮಹರ್ಷಿಗಳು ಅಂಬರೀಷನ ಕಾಲಿಗೆ ಬಿದ್ದು ಬಿಡ್ತಾರೆ. ಆಗ ಅಂಬರೀಷ ಅವರಿಗೆ ಕ್ಷಮೆಯನ್ನು ಕೊಡ್ತಾನೆ, ಸುದರ್ಶನ ಚಕ್ರ ಶಾಂತವಾಗ್ತದೆ. ಆದರೆ ಅವರು ಮಾಡಿದ ಕರ್ಮ ಏನುಂಟಲ್ಲ, ಅಂಬರೀಷನಿಗೆ ಅಪಚಾರ ಮಾಡಿದ್ದು, ಅದನ್ನು ಅವರು ಇಷ್ಟು ಹೊತ್ತು ಅನುಭವಿಸಲೇಬೇಕಾಯಿತು. ಹಾಗಾಗಿ ನಾವೇನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಕರ್ಮವೇ ಬೇರೆ, ಕ್ಷಮೆಯೇ ಬೇರೆ. ಹಾಗಾಗಿ ನಾವು ಕರ್ಮ ಮಾಡಿದರೆ, ಅಪರಾಧ ಮಾಡಿದರೆ, ಅದಕ್ಕೆ ಆ ವ್ಯಕ್ತಿ ಕ್ಷಮಿಸಿದ್ರೂ ಕೂಡ ಆ ನೋವು ಏನಿರ್ತದಲ್ಲ, ಅಥವಾ ಆದಂಥ ಆ ಕೆಟ್ಟ ಕೆಲಸ ಏನಿರ್ತದಲ್ಲ, ಅದರಿಂದ ನಾವು ತೀರಾ ಹೊರಗೆ ಬರಲಿಕ್ಕೆ ಆಗುವುದಿಲ್ಲ. ಅದನ್ನು ನಾವು ಅನುಭವಿಸಬೇಕಾಗ್ತದೆ ಅಂತ. ಹಾಗಾಗಿಯೇ ಹೇಳುವಂಥದ್ದು, ಕರ್ಮ ಮಾಡುವಾಗ ಎಚ್ಚರ ಇರಬೇಕು. ಒಟ್ಟಾರೆ ಇವತ್ತೇನೋ ಮಾಡಿಬಿಡುವ ಅಂತ ಸಿಟ್ಟಿಗೋ, ಕಾಮಕ್ಕೋ, ಕ್ರೋಧಕ್ಕೋ, ಮೋಹಕ್ಕೋ ಎಲ್ಲ ವಶವಾಗಿಕೊಂಡು ಮಾಡಬಾರದನ್ನು ಮಾಡಿದರೆ ಅದರ ಪರಿಣಾಮವನ್ನು ನಾಳೆ ನಾವು ಅನುಭವಿಸಬೇಕಾಗ್ತದೆ. ಎದುರು ಕಷ್ಟಪಟ್ಟಂಥ ವ್ಯಕ್ತಿ ಕ್ಷಮಿಸ್ಬೋದು, ಆದರೆ ಆ ಘಟನೆಗಳು, ಆ ನೋವು, ಆ ಕಣ್ಣೀರು, ಆ ವಿಷಾದ, ಇದು ಯಾವುದೂ ಕೂಡ ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಇದೆಲ್ಲ ನಮ್ಮ ಎಲ್ಲರ ಜೀವನಗಳಲ್ಲಿಯೂ ಕೂಡ ನಾವಿದನ್ನೆಲ್ಲ ಅನುಭವಿಸಿರ್ತೇವೆ. ಒಬ್ಬ ವ್ಯಕ್ತಿ ನಿಮಗೆ ನಿಮ್ಮ ಜೀವನದಲ್ಲಿ ಮೋಸ ಮಾಡಿದ, ನಿಮಗೆ ಅವನ ಮೇಲೆ ದ್ವೇಷ, ಪ್ರತಿದಿನ ಹಗಲು ರಾತ್ರಿ ನೀವು ಅವನನ್ನೇ ನೆನೆಸ್ತಾ ಇರ್ತೀರಿ. ಅವನು ನನಗೆ ಹಾಗೆ ಮಾಡಿದ, ಹೀಗೆ ಮಾಡಿದ, ಮೋಸ ಮಾಡಿದ, ಅನ್ಯಾಯ ಮಾಡಿದ, ಮಾಡಬಾರ್ದಿತ್ತು, ನಾನು ಎಷ್ಟು ಅನುಭವಿಸಿದೆ, ಅವನು ಯಾವಾಗ ಅದರ ಫಲ ಅನುಭವಿಸ್ತಾನೋ, ಹೀಗೆ ನಾವು ಯಾವಾಗಲೂ ಅವನ ಬಗ್ಗೆ ನಮ್ಮಲ್ಲಿರುವಂತಹ ದ್ವೇಷವನ್ನೇ ನಾವು ಎಣಿಸ್ತಾ ಇದ್ದರೆ ನಾವು ಅವನನ್ನು ದ್ವೇಷಿಸ್ತೇವೆ ಅಂತ ಹೇಳ್ತೇವೆ ಮಾತ್ರ. ಆದರೆ ಅವನು ನಮ್ಮ ಜೀವನದಿಂದ ದೂರ ಹೋಗಲಿಲ್ಲ ಅಂತಲೇ ಅರ್ಥ. ನಮ್ಮ ಮನಸ್ಸಿನಲ್ಲಿ ಅವನು ಇನ್ನೂ ಇದ್ದಾನೆ ಅಂತ ಹೇಳುವಂಥದ್ದು. ಆ ಬಂಧನದಲ್ಲಿ ನಾವಿದ್ದೇವೆ. ಯಾವುದರ ಬಂಧನದಲ್ಲಿ ಅಂದರೆ ದ್ವೇಷದ ಬಂಧನದಲ್ಲಿ. ಕ್ಷಮೆ ಅಂತ ಹೇಳಿದರೆ ಈ ಬಂಧನವನ್ನು ಕಳಚಿಕೊಳ್ಳುವುದು ಅಂತ ನಾವು ತಿಳ್ಕೊಳ್ಬೇಕು. ಒಂದು ಕರ್ಮ ಅಂತ ಹೇಳಿದರೆ ಒಂದು ಬೀಜ ಬಿತ್ತಿದ ಹಾಗೆ ಅಂತ. ಆ ಬೀಜ ಒಂದಲ್ಲ ಒಂದು ದಿವಸ ಮೊಳಕೆ ಹೊಡೆದು ಅದು ಗಿಡ ಆಗಿಯೇ ಆಗ್ತದೆ. ಆದ ಕಾರಣ ನಾವು ಯಾವುದೇ ಕರ್ಮ ಮಾಡಿದರೂ ಕೂಡ ಕರ್ಮ ಫಲವನ್ನು ಅನುಭವಿಸಬೇಕಾಗ್ತದೆ. ಕರ್ಮಫಲದಿಂದ ಯಾರಿಗೂ ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ. ಒಂದು ದೊಡ್ಡ ಹಸುಗಳ ಮಂದೆಯಲ್ಲಿ ಒಂದು ಕಡೆಯಲ್ಲಿ ಕರು ಇರ್ತದೆ, ಒಂದು ಕಡೆಯಲ್ಲಿ ಹಸು ದನ ಇರ್ತದೆ. ಸಂಜೆ ಹೊತ್ತಿಗೆ ಆ ಕರು ಹುಡುಕಿಕೊಂಡು ಅದರ ಅಮ್ಮನ ಹತ್ರವೇ ಬರ್ತದೆ. ಎಷ್ಟು ದನಗಳು ಒಂದೇ ರೀತಿ ಇದ್ದರೂ ಕೂಡ ಅದಕ್ಕೆ ಅದರ ಅಮ್ಮ ಯಾರು ಅಂತ ಹೇಳುವಂಥದ್ದು ಆ ಕರುವಿಗೆ ಸರಿ ಗೊತ್ತುಂಟು, ಯಾರ್ಯಾರ ಹತ್ರ ಹೋಗುವುದಿಲ್ಲ ಅದು. ಹಾಗೇನೆ ನಾವು ಮಾಡಿದಂತಹ ಕರ್ಮ ಏನುಂಟಲ್ಲ, ಅದು ಈ ಕರು ನಮ್ಮ ಹತ್ರ ಬಂದ ಹಾಗೆ, ಕರು ತಾಯಿ ಹತ್ರ ಹೇಗೆ ಹೋಗ್ತದೋ ಹಾಗೇ ನಾವು ಮಾಡಿದಂತಹ ಕರ್ಮಗಳಿಗೆ ಕರ್ಮಫಲ ಅದು ನಮ್ಮನ್ನೇ ಹುಡುಕಿಕೊಂಡು ಬರ್ತದೆ. ಅದು
ಎಲ್ಲಿಗೂ ಹೋಗುವುದಿಲ್ಲ. ಇಷ್ಟೆಲ್ಲ ಜನ ಲೋಕದಲ್ಲಿದ್ದಾರಲ್ಲ, ಅದೇ ನಾನು ಒಂದು ಮಾಡಿದ್ದು ಎಲ್ಲಿ ಯಾರಿಗೆ ಗೊತ್ತಾಗ್ತದೆ ಅಂತ ನಾವು ಆಲೋಚನೆ ಮಾಡುವಾಗ ಇಲ್ಲ. ನಾವು ಮಾಡಿದಂತಹ ಪ್ರತಿಯೊಂದು ಕೆಲಸಗಳಿಗೂ ಕೂಡ ಲೆಕ್ಕಾಚಾರ ಭಗವಂತ ಇಟ್ಟಿರ್ತಾನೆ, ಪ್ರಕೃತಿ ಇಟ್ಟಿರ್ತದೆ. ಯೂನಿವರ್ಸ್ ನಮಗೆ ಅದನ್ನು ಕರ್ಮಫಲದ ರೂಪದಲ್ಲಿ ನಾವು ಅನುಭವಿಸಲೇಬೇಕಾದಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಇಟ್ಟಿರ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಕ್ರೋಧಾದ್ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಅಂದರೆ ಕ್ರೋಧಾದ್ಭವತಿ ಸಮ್ಮೋಹ, ಕ್ರೋಧದಿಂದ ಮೋಹ ಉಂಟಾಗ್ತದೆ. ಸಮ್ಮೋಹ ಸ್ಮೃತಿ ವಿಭ್ರಮ, ಸಮ್ಮೋಹದಿಂದ ಮನಸ್ಸು ಕೆಡುತ್ತದೆ. ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ನಮ್ಮ ಮನಸ್ಸು ಕೆಟ್ಟಾಗ ಬುದ್ಧಿನಾಶ ಆಗುತ್ತದೆ. ಬುದ್ಧಿನಾಶಾತ್ ಪ್ರಣಶ್ಯತಿ, ಯಾರ ಬುದ್ಧಿನಾಶ ಆಗ್ತದೋ ಅವನು ಯಾವತ್ತೂ ಉದ್ಧಾರ ಆಗುವುದಿಲ್ಲ ಅಂತ ದೇವರು ಹೇಳ್ತಾನೆ. ಹಾಗಾಗಿ ದ್ವೇಷವನ್ನು ನಾವು ಇಟ್ಕೊಳ್ಬಾರ್ದು. ದೇವರಲ್ಲಿ ಒಂದೇ ಪ್ರಾರ್ಥನೆ ಮಾಡಬೇಕಂತೆ, ಈ ದ್ವೇಷ ಅಂತ ಹೇಳುವಂಥದ್ದು ನನಗೆ ಬಾರದ ಹಾಗೆ, ಈ ಬಂಧನದಿಂದ ನನ್ನನ್ನು ಬಿಡಿಸಿ ಬಿಡು. ಯಾರಿಗೆ ನನಗೆ ಅಪಚಾರ ಆಗಿದೆ, ಯಾರು ನನಗೆ ಅಪಚಾರ ಮಾಡಿದ್ದಾರೋ ಅವರನ್ನು ಕ್ಷಮಿಸುವುದು, ಬಿಡುವುದು, ಆ ಎಲ್ಲವನ್ನೂ ಕೂಡ ದೇವರಿಗೆ ಬಿಟ್ಟು ಬಿಡಬೇಕು. ನಮ್ಮನ್ನು ದ್ವೇಷದ ಬಂಧನದಿಂದ ಪಾರು ಮಾಡುವಂತ ದೇವರಲ್ಲಿ ಕೇಳಿಕೊಳ್ಳಬೇಕು ನಾವು. ಯಾಕೆಂದರೆ ದ್ವೇಷ ಅಂತ ಹೇಳುವಂಥದ್ದು ಕೈಯಲ್ಲಿ ಹಿಡಿದ ಕೆಂಡದ ಹಾಗೆ, ಅದು ಮೊದಲು ನಮ್ಮನ್ನೇ ಸುಡ್ತದೆ. ಆದ ಕಾರಣ ಆ ದ್ವೇಷವನ್ನು ನಾವು ಬಿಟ್ಟು ಬಿಡಲಿಕ್ಕೆ ಪ್ರಯತ್ನ ಪಡಬೇಕು. ಆಗ ನಮ್ಮ ಮನಸ್ಸು ಶಾಂತವಾಗ್ತದೆ, ಜೀವನ ಸುಗಮವಾಗ್ತದೆ, ಸುಲಲಿತವಾಗ್ತದೆ. ಕ್ಷಮೆ ಮಾಡುವುದು ಅಂತ ಹೇಳಿದರೆ ಅವರ ತಪ್ಪನ್ನು ಮರೆತು ಬಿಡುವುದಲ್ಲ, ಅವರ ತಪ್ಪನ್ನು, ಅವರ ಕರ್ಮವನ್ನು ದೇವರ ಕೈಗೆ ಒಪ್ಪಿಸಿ ನಮ್ಮ ಮನಸ್ಸನ್ನು ಶಾಂತಿಯ ಕಡೆಗೆ ಕೊಂಡೋಗುವುದು. ಕರ್ಮವನ್ನು ದೇವರು ನೋಡ್ತಾನೆ, ನಮ್ಮ ಸುಖವನ್ನು, ನಮ್ಮ ಶಾಂತಿಯನ್ನು, ನಮ್ಮ ಸಮಾಧಾನವನ್ನು ನಾವೇ ನೋಡ್ಕೊಳ್ಬೇಕು. ಹಾಗಾಗಿ ಕ್ಷಮೆ ಅಂತ ಹೇಳಿದರೆ ಈ ರೀತಿಯಾಗಿ ನಾವು ಕ್ಷಮಿಸಿದ ತಕ್ಷಣ ಅವರ ಕರ್ಮ ಕಡಿಮೆ ಆಗ್ತದಾ ಅಂತ ಹೇಳುವಂಥ ಅವರ ಪ್ರಶ್ನೆಗೆ ನಾವೆಲ್ಲರೂ ಕೂಡ ಇವತ್ತು ವಿಚಾರವನ್ನು ಮಾಡಿದ್ದೇವೆ. ಕರ್ಮದ ವಿಚಾರ ಅಂತ ಹೇಳುವಂಥದ್ದು ಬಹಳ ದೊಡ್ಡದು. ಗಹನ ಕರ್ಮಣೋ ಗತಿ ಅಂತ ಭಗವಂತನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಹಾಗಾಗಿ ಕರ್ಮದ ಆ ಒಂದು ದಾರಿಯನ್ನು, ಅದರ ರಹಸ್ಯವನ್ನು ತಿಳ್ಕೊಳ್ಳೋದು ನಮಗೆಲ್ಲರಿಗೂ ಕೂಡ ಬಹಳ ಕಷ್ಟ. ಆದ ಕಾರಣ ಅದರ ಹಿಂದೆಲ್ಲ ನಾವು ಆಲೋಚನೆ ಮಾಡುವುದು ಬೇಡ. ಅದು ಎಲ್ಲವನ್ನೂ ಕೂಡ ಭಗವಂತ ನೋಡ್ಕೊಳ್ತಾನೆ. ನಾವು ಮಾಡುವಂತಹ ಕೆಲಸಗಳ ಕಡೆಗೆ, ಕರ್ಮಗಳ ಕಡೆಗೆ ನಾವು ಗಮನ ಕೊಡುವ. ಇನ್ನೊಬ್ಬರಿಗೆ ನಮ್ಮಿಂದ ನೋವಾಗದ ರೀತಿಯಲ್ಲಿ ನಾವು ಬದುಕಲಿಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡುವ. ಹಿಂದೆ ಆಗಿ ಹೋದದ್ದು ಅಜ್ಞಾನದಿಂದ ಆಗಿ ಹೋಯಿತು, ಅದು ಯಾವುದೂ ನಮಗಿವತ್ತು ನೆನಪಿಲ್ಲ. ಅದು ಅನುಭವಿಸಲಿಕ್ಕೆ ಬಂದರೆ ಅನುಭವಿಸುವ, ಜೊತೆ ಭಗವಂತನ ಧ್ಯಾನವನ್ನು ಮಾಡುವ. ಅವನ ಜೊತೆ ಇದ್ದಾಗ ನಾವು ಅಜ್ಞಾನದಿಂದ ಮಾಡಿದಂತಹ ಯಾವುದೇ ಪಾಪಗಳಾಗಿದ್ದರೂ ಕೂಡ ಅದು ಭಗವಂತ ನಮ್ಮ ಜೊತೆಗಿದ್ದಾಗ ಅದು ನಮಗೆ ಲಘುವಾಗಿ, ಹಗೂರವಾಗಿ ಅದು ಪರಿಗಣಿಸಿ ಹೋಗ್ಬೋದು. ಆದರೆ ಇನ್ನು ಮುಂದೆಗೆ ಆದರೂ ಕೂಡ ಯಾವುದೇ ತಪ್ಪುಗಳನ್ನು ನಾವು ಮಾಡದ ರೀತಿಯಲ್ಲಿ ಎಚ್ಚರಿಕೆಯಿಂದ ಇದ್ದುಕೊಂಡು ಸತ್ಕರ್ಮಗಳನ್ನು ಮಾಡುವ. ನಮ್ಮಿಂದಾಗಿ ಇನ್ನೊಬ್ಬ ಮುಖದಲ್ಲಿ ನಗು ಬಾರದೇ ಇದ್ರೂ ತೊಂದರೆ ಇಲ್ಲ, ಅವನ ಕಣ್ಣಲ್ಲಿ ಕಣ್ಣೀರು ಬರುವ ರೀತಿಯಲ್ಲಿ ನಾವು ವರ್ತಿಸುವುದು ಬೇಡ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.